ಇಷ್ಟೊತ್ತಾದರೂ ಬರಲಿಲ್ವಲ್ಲಪ್ಪ ಪಾರ್ಟಿ. ಈ ಪೊಲೀಸ್ನವರಿಗೆ ಟೈಮು ಗೀಮು ಏನೂ ಇಲ್ವಾ? ಏನು ಮಾಡೋದೀಗ? ಇರಲಿ, ಆ ಕಡೆ ವಿಚಾರಿಸೋಣ. ನಮಸ್ಕಾರ ಸರ್. ಯಾರೇ ನೀವು? ಇಲ್ಲಿ ವೆಂಕಟಪ್ಪ ಅನ್ನೋರೊಬ್ಬರು. ಹೆಡ್ ಕಾನ್ಸ್ಟೇಬಲ್ ಸಾಹೇಬ್ರಾ? ಹೌದು, ಇದ್ದಾರೆ, ಹೋಗಿ. ಥ್ಯಾಂಕ್ಸ್ ಅಪ್ಪ. ರೇ, ಯಾರೇ ಬೇಕಾಗಿತ್ತು? ಇಲ್ಲಿ ವೆಂಕಟಪ್ಪ ಅನ್ನೋರು. ಅವರ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಹೌದಾ? ಎಲ್ಲಿಗೆ? ಯಾಕ್ರಿ ನಿಮ್ಗೆ ಅದೆಲ್ಲ? ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಾನು ಅವ್ರ ಚಿಕ್ಕಪ್ಪ ಕಣಪ್ಪ, ಊರಿಂದ ಬಂದಿದ್ದೀನಿ. ಮನೆಗೆ ಹೋದೆ, ಅವರು ಅಲ್ಲಿ ಇಲ್ಲ ಅಂತ ಹೇಳಿದ್ರು. ನೀನು ಹೇಳಿದ್ರೆ ನೋಡಿ ಮಾತಾಡ್ಸ್ಕೊಂಡು ಹೋಗ್ತೀನಪ್ಪ. ಮೊದಲೇ ಹೇಳೋದಕ್ಕೇನಾಗಿತ್ತು? ಅವ್ರ ಡ್ಯೂಟಿಗೆ ಅಂತ ಕೋಲಾರದ ಹತ್ರ ಹರ್ತಾಳಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಹೋದ್ರೆ ಸಿಗ್ತಾರ? ಅವ್ರು ಅಲ್ಲೇ ಇರ್ತಾರ್ರಿ, ನೀವು ಹೋಗ್ರಿ. ಸರಿ ಅಣ್ಣ. ನಾಗರಾಜ್. ಎಸ್ ಸರ್. ಏನಂತೆ ಆ ಮುತ್ಕಪ್ಪಂದು? ಆ ವೆಂಕಟಪ್ಪ ಅವ್ರ ಚಿಕ್ಕಪ್ಪ ಅಂತೆ ಸರ್. ಅವ್ರು ನೋಡೋದಕ್ಕೆ ಅಂತ ಸ್ಟೇಷನ್ಗೆ ಬಂದಿದ್ರು. ಅವ್ರಿಲ್ಲ, ಕೋಲಾರದ ಹತ್ರ ಹರ್ತಾಳದಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಹೋಗಿ ನೋಡ್ತೀನಿ ಅಂತ ಹೇಳಿದ್ರು ಸರ್. ಒಳ್ಳೇದೇ ಮಾಡಿದ್ರಿ. ಸುರೇಶಂಗೆ ಹೇಳ್ಬಿಟ್ಟು ಆ ಮುತ್ಕಪ್ಪನ್ನ ಫಾಲೋ ಮಾಡೋದಕ್ಕೆ ಹೇಳಿ. ಆ ಮುತ್ಕಪ್ಪ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಎಲ್ಲ ನನಗೆ ಅಪ್ಡೇಟ್ ಆಗಬೇಕು. ಸುರೇಶಂಗೆ ಮುಫ್ತಿಲಿ ಹೋಗೋದಕ್ಕೆ ಹೇಳಿ. ನೋಡಿ. ಎಸ್ ಸರ್. ಎಲ್ಲಿದ್ದೀರಾ? ನಿಮ್ಮನ್ನೆಲ್ಲರೂ ಹುಡುಕ್ತಾ ಇದ್ರು. ನನ್ನನ್ನು ಹುಡುಕ್ತಾ ಇದ್ರಾ? ಅದು ಲಕ್ಷ್ಮಣ್ ಫ್ರೆಂಡ್ ಬಂದಿದ್ಲು, ಮಾತಾಡ್ತಾ ಕೂತಿದ್ವಿ. ಹೌದಾ? ಏನ್ ಮಾತು? ಏನೋ ಮಾತಾಡಿದ್ದಾರೆ, ಅದೆಲ್ಲ ನಿಮ್ಗೆ ಯಾಕದ್ಗೆ? ಅಮ್ಮ, ಪೂಜೆಗೆಲ್ಲ ರೆಡಿ ಆಗಿದೆ, ಕರೀತಾ ಇದಾರೆ, ಬಾ. ಮನೆಯೆಲ್ಲ ಹುಡುಕ್ಬಿಟ್ವಿ. ರಾಜೀವಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಪೂಜೆಗೆ ಕೂರ್ಬೇಕಂತೆ, ಬೇಗ ಬಾ. ಯಾರ ಹುಡುಗಿ? ಮಾವ, ಅದು ಅಪ್ಪ ಲಕ್ಷ್ಮಣ್ ಫ್ರೆಂಡ್ಸ್ ಬಂದಿದ್ದಾರಲ್ಲ, ಅದ್ರಲ್ಲಿ ಇವಳು. ಅವಳು ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾಳೆ? ಹೌದು, ಮತ್ತೆ ಬಾಮ್ಮ, ಮುಖ ತೋರ್ಸು. ಪವಿತ್ರ, ಯಾಕೆ ಅವಸರ ಮಾಡ್ತೀಯ? ಹಾಗಲ್ಲ ರೀ, ಎಲ್ಲರೂ ಕೆಳಗಡೆ ಹೋದ್ರು, ಇವಳೊಬ್ಳೆ ಪಾಪ ಕೂತಿದ್ಲು, ಅದಕ್ಕೆ ಮಾತಾಡ್ತಾ ಕೂತಿದ್ದೆ.